ಆತ್ಮೀಯ ವೀಕ್ಷಕರೇ, ನನ್ನ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಮಾನಾರ್ಥಕ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನನ್ನು ಒತ್ತುವುದರ ಮೂಲಕ ನನ್ನ ವಿಡಿಯೋಗಳನ್ನು ಬೇಗ ಪಡೆದುಕೊಳ್ಳಿ. ಸಮಾನಾರ್ಥಕ ಪದಗಳು. ಮೊದಲನೆಯದಾಗಿ ವಸುದೆ ಸಮಾನಾರ್ಥಕ ಪದ ಭೂಮಿ. ಎರಡನೆಯದು ರವಿ ಸಮಾನಾರ್ಥಕ ಪದ ಸೂರ್ಯ. ಮೂರನೆಯದು ರಮಣ ಸಮಾನಾರ್ಥಕ ಪದ ಗಂಡ. ನಾಲ್ಕನೆಯದು ರಜ್ಜು ಎಂದರೆ ಹಗ್ಗ. ಐದನೆಯದು ಶೋಕ ಎಂದರೆ ದುಃಖ. ಆರನೆಯದು ಹಸಾದ ಎಂದರೆ ಪ್ರಸಾದ. ಏಳನೆಯದು ಸುಮ ಎಂದರೆ ಹೂವು. ಎಂಟನೆಯದು ಕಲುಷಿತ ಎಂದರೆ ಮಾಲಿನ್ಯ. ಒಂಬತ್ತನೆಯದು ಕಮರು ಎಂದರೆ ಬಾಡು. ಹತ್ತನೆಯದು ಕನಕಪಾತ್ರೆ ಎಂದರೆ ಚಿನ್ನದ ಪಾತ್ರೆ. ಹನ್ನೊಂದನೇದು ಕುಮಕಿ ಎಂದರೆ ಸಹಾಯ. ಹನ್ನೆರಡನೆಯದು ಕಿಂಕರ ಎಂದರೆ ಸೇವಕ. ನೆಕ್ಸ್ಟ್ 13ನೇದು ಕವಲು ಎಂದರೆ ಟಿಸಿಲು. 14ನೇದು ಕರ ಎಂದರೆ ಕೈ. 15ನೇದು ಅಸ್ಥಿಭಾರ ಎಂದರೆ ಬುನಾದಿ ಅಥವಾ ತಳಹದಿ. 16ನೇದು ಕುಂಭ ಅಂದರೆ ಮಡಕೆ, ಸಂಭವ ಅಂದರೆ ಹುಟ್ಟಿದ್ದು, ಕುಂಭ ಅಂದರೆ ಮಡಕೆಯಲ್ಲಿ ಹುಟ್ಟಿದವನು ದ್ರೋಣ. 17ನೇದು ಕುಪ್ಪೆ ಎಂದರೆ ಕಸದ ತಿಪ್ಪೆ. 18ನೇದು ಕಿಚ್ಚು ಎಂದರೆ ಬೆಂಕಿ. 19ನೇದು ವೇಳೆ ಎಂದರೆ ಸಮಯ. 20ನೇದು ಅಡವಿ ಎಂದರೆ ಕಾಡು. 21ನೇದು ಕೈವಾರ ಎಂದರೆ ಹೊಗಳಿಕೆ. ಕೈವಾರದ ಸಮಾನಾರ್ಥಕ ಪದ ಹೊಗಳಿಕೆ. 22ನೇದು ಚರಣ ಎಂದರೆ ಪಾದ. 23ನೇದು ಚಮತ್ಕಾರ ಎಂದರೆ ವಿಸ್ಮಯ. 24ನೇದು ಗೌಪ್ಯ ಎಂದರೆ ರಹಸ್ಯ. 25ನೇದು ಜೀಯದ ಸಮಾನಾರ್ಥಕ ಪದ ಒಡೆಯ ಅಥವಾ ಸ್ವಾಮಿ. ನೆಕ್ಸ್ಟ್ 26ನೇದು ಪುಂಡರೀಕ ಎಂದರೆ ಹುಲಿ. 27ನೇದು ಪುಳಕ ಎಂದರೆ ರೋಮಾಂಚನ. 28ನೇದು ಮನ್ವಂತರ ಎಂದರೆ ಪರಿವರ್ತನೆಯ ಕಾಲ. 29ನೇದು ಮುಳಿ ಎಂದರೆ ಕೋಪ. 30ನೇದು ಮುಂಡಾಸು ಎಂದರೆ ರುಮಾಲು ಅಥವಾ ತಲೆಗೆ ಸುತ್ತಿಕೊಳ್ಳುವ ಬಟ್ಟೆ.
31ನೆಯದು ಮಾರ್ದನಿ. ಮಾರ್ದನಿ ಎಂದರೆ ಪ್ರತಿಧ್ವನಿ. 32ನೆಯದು ವೃಕ್ಷ. ವೃಕ್ಷ ಎಂದರೆ ಮರ. 33ನೆಯದು ಮಯೂಕ. ಮಯೂಕ ಎಂದರೆ ಕಾಂತಿ. 34ನೆಯದು ವ್ಯಾಮೋಹ. ವ್ಯಾಮೋಹ ಇದರ ಸಮಾನಾರ್ಥಕ ಪದ ಅತಿಯಾದ ಪ್ರೀತಿ. 35ನೆಯದು ಶಾರ್ದೂಲ. ಶಾರ್ದೂಲ ಎಂದರೆ ಹುಲಿ. 36ನೆಯದು ತರಕ್ಷು. ತರಕ್ಷು ಎಂದರೆ ಇದರ ಸಮಾನಾರ್ಥಕ ಪದ ಹುಲಿ. 37ನೆಯದು ದ್ವೀಪಿ. ದ್ವೀಪಿ ಇದರ ಸಮಾನಾರ್ಥಕ ಪದವು ಸಹ ಹುಲಿನೇ. ನೆಕ್ಸ್ಟ್ 38ನೆಯದು ಶಾಲಿವನ. ಶಾಲಿವನ ಪದದ ಸಮಾನಾರ್ಥಕ ಪದ ಭತ್ತದ ಗದ್ದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬೆಲ್ ಬಟನನ್ನು ಕ್ಲಿಕ್ ಮಾಡೋದರ ಮೂಲಕ ಎಲ್ಲರಿಗಿಂತ ಮುಂಚೆ ನನ್ನ ವಿಡಿಯೋವನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.